ನಮಸ್ಕಾರ ಆತ್ಮೀಯರೇ, ಶಿಷ್ಯರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಯಶಸ್ಸು. ನಡೆದುದೆಲ್ಲವ ನೆನೆದು ಕಣ್ಣೀರಿಟ್ಟರೆ ಪ್ರಯೋಜನವೇ? ಪ್ರಯತ್ನಗಳು ಕೈಕೊಡುವವು ಆಗಾಗ ಸಹಜವೇ. ಎದೆಗುಂದುವ ಬದಲು ಸವಾಲಾಗಿ ಸ್ವೀಕಾರವಾದರೆ ಮನಸ್ಸು ಗಟ್ಟಿಗೊಳ್ಳುವುದು, ಅನುಭವ ಜೊತೆಗೂಡುವುದು. ದೃಢ ಮನಸ್ಸಿಗೆ ಎಚ್ಚರಿಸುವ ಪರೀಕ್ಷೆ ಎಂದುಕೊಳ್ಳಿ, ದಕ್ಕಲೇಬೇಕೆಂಬುವ ಆತುರದ ನಿರ್ಧಾರ ಬದಿಗಿಟ್ಟುಕೊಳ್ಳಿ. ಶಾಂತ ಚಿತ್ತವಾಗಿ ಚಟುವಟಿಕೆಗಳ ರೂಪುಗೊಳಿಸಿ, ಹಂತ ಹಂತವಾಗಿ ಆತ್ಮಸ್ಥೈರ್ಯ ವೃದ್ಧಿಗೊಳಿಸಿ. ಯಶಸ್ಸೆಂಬುದು ಶ್ರಮಿಕರ ಜೊತೆಗೂಡುವುದು, ಅಲ್ಪತೃಪ್ತರನ್ನು ಸಮೀಪಿಸಿದರೂ ದೀರ್ಘಕಾಲ ಉಳಿಯದು. ಶ್ರಮ ಜೀವಕ್ಕೆ ಸಾಕ್ಷಾತ್ಕಾರ ಕೊನೆಯಲ್ಲಿ ದೊರೆಯುವುದು, ಕಳವಳಗಳ ತಡೆದುಕೊಂಡ ಮನಸ್ಸಿಗೆ ಪ್ರಿಯವೆನಿಸುವುದು. ಬಿಸಿಲಾವರಿಸಿದಾಗ ನೆರಳ ಆಶ್ರಯ ಹಿತವೆನಿಸುವಂತೆ ಆಗಾಗ ದೊರೆಯುವ ಪ್ರೋತ್ಸಾಹ ಪ್ರಯತ್ನಗಳ ಇಮ್ಮಡಿಗೊಳಿಸುವುದು. ಬಳಲಿ ಬಂದ ಘಳಿಗೆಯಲ್ಲಿ ದಾಹ ತಣಿಸುವಂತೆ ಆಸಕ್ತಿಯ ಹೆಚ್ಚಿಸುತ್ತ ಕಾರ್ಯಪ್ರವೃತ್ತವಾಗಿಸುವುದು. ಎಲ್ಲವನ್ನೂ ಸಹಿಸಿಕೊಂಡರೆ ಅದುವೇ ಭಾಗ್ಯದ ಬಾಳಸಂತೆ. ದಿಕ್ಕೆ ತೋಚದಾದರೂ ಪ್ರಯತ್ನಕ್ಕೆ ಮುನ್ಸೂಚನೆಯಾಗುವಂತೆ. ನಡೆದುದೆಲ್ಲ ಒಳಿತೇ, ನಡೆಯುವುದೆಲ್ಲ ಚಕಿತವೇ? ನಡೆದುದೆಲ್ಲ ಒಳಿತೇ, ನಡೆಯುವುದೆಲ್ಲ ಚಕಿತವೇ? ನಿರ್ದಿಷ್ಟ ಮನೋಭಾವದಿಂದ ದೊರೆಯುವುದು ಜಯವೇ? ನಿರ್ದಿಷ್ಟ ಮನೋಭಾವದಿಂದ ದೊರೆಯುವುದು ಜಯವೇ? ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.